ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇವತ್ತು ನಾವು ಒಂದು ಸ್ಪೂನ್ ಬಳಸ್ಕೊಂಡು ಈವ್ನಿಂಗ್ ಟೀ ಕಾಫಿ ಜೊತೆ ಏನರ ತಿನ್ಬೇಕು ಅನಿಸ್ದಾಗ ಚಟ್ ಪಟ್ ಅಂಥೇಳಿ ರೆಡಿ ಮಾಡ್ಕೊಂಡ್ರಿ. ಕುಕ್ಕರ್ ಒಳಗೆ ಈ ಚುಮ್ಮರಿ ಹಾಕ್ರಿ, ನೋಡಿರಿ ಮ್ಯಾಜಿಕ್ ನಿಮ್ಗೆ ಗೊತ್ತಾಕೈತಿ. ಎಷ್ಟು ಕಲರ್ಫುಲ್ ಐತಿ ಮತ್ತು ಎಷ್ಟು ಈಸಿ ಐತಿ, ಪಟಾಪಂಟನ್ನ ಮಾಡ್ಕೊಂಡ್ಬಿಡ್ಬೋದು. ಈಗ ನಾನು ಒಂದು ಬೌಲ್ ಚುಮ್ಮರಿ ತೊಗೊಂಡೇನಿ ನೋಡಿರಿ. ಇದು ಉತ್ತರ ಕರ್ನಾಟಕ ಒಳಗೆ ಸಿಗ್ತೈತಲ್ಲ, ಅದ ಚುರ್ಮುರಿ. ಈಗ ಇವನ್ನ ಚುರುಮುರಿ ಈ ರೀತಿ ಖಡಕ್ಕಾಗಿರ್ಬೇಕು ನೋಡ್ರಿ, ಮೆತ್ತಗಿರಬಾರ್ದು. ಮೆತ್ತಗೆದ್ದು ಬಿಟ್ರೆ ನಾವು ಈಗ ಮಾಡತ್ತಿದ್ದ ರೆಸಿಪಿ ಇನ್ನೂ ಮೆತ್ತಗಾಗಿ ತಿನ್ನೋಕೆ ರುಚಿ ಹತ್ತೋಂಗಿಲ್ಲ. ಹಾಗಾಗಿ ನಾನೀಗ ಫಸ್ಟ್ ಇದನ್ನು ಚುಮ್ಮುರಿ ಖಡಕ್ಕಾಗಿ ತೊಗೊಂಡೇನಿ. ನಿಮ್ಮ ಕಡೆ ಏನಾರ ಖಡಕ್ಕಿಲ್ಲ, ಒಂದು ಸ್ವಲ್ಪ ಮೆತ್ತಗಾಗ್ಯಾವ ಅಂದ್ರೆ ಗ್ಯಾಸಿನ ಮ್ಯಾಗ ಇಟ್ಟು ಒಂದು ಸ್ವಲ್ಪ ಹುರಿಬೋದು. ಅವನ್ನ ಸಣ್ಣ ಉರಿ ಇಟ್ಕೊಂಡು ಈಗ ಚುರುಮುರಿ ಸೈಡ್ಗೆ ಇಟ್ಟೇನಿ. ಒಂದು ಬೌಲ್ ತೊಗೊಂಡೇನಿ ನೋಡ್ರಿ. ಅದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕೋತೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋರಿ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ನೋಡ್ಕೊಂಡು ಕಡಿಮೆ ಹಾಕೋರಿ. ಫಸ್ಟಿಗೆ ಚುರುಮುರಿಗೆ ಉಪ್ಪು ಇರ್ತಾವಲ್ಲ, ಹಂಗಾಗಿ ಕಡಿಮೆ ಹಾಕೋರಿ. ಆಮೇಲೆ ಸಕ್ರೆ, ಫಸ್ಟ್ ಈ ಸಕ್ರೆನ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲ ಎಣ್ಣೆಯೊಳಗೆ ಈ ರೀತಿ ಕಲಿಸ್ಕೊಂಬಿಡ್ರಿ. ಅದು ಸಕ್ರೆ ಒಂದು ಸ್ವಲ್ಪ ಉಪ್ಪು ಕರಗಲಿ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಹೊಸದಾಗಿ ಬಂದಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತೆ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ಫಸ್ಟ್ ನಿಮ್ಗೆ ಬರ್ತೈತಿ. ನಾವೀಗ ಟ್ವಿನ್ಸ್ ಮಸಾಲೆ ಹಾಕತ್ತೀನಿ ನೋಡಿರಿ. ಈ ಟ್ವಿನ್ಸ್ ಮಸಾಲ ಯಾರಿಗಾರ ಗೊತ್ತಿಲ್ಲ ಅಂದ್ರೆ ಒಂದು ಕಮೆಂಟ್ ಮಾಡಿರಿ, ನಾ ಯಾವ್ದಂತೇಳಿ ಹೇಳ್ತೀನಿ. ಅದಕ್ಕೆ ಮಸಾಲೆ ಹಾಕೊಂಡಿಂದ 1 ಬೌಲಷ್ಟು ಉಳ್ಳಾಗಡ್ಡಿ ಹಾಕೊಂಡೀನಿ, ಜಿನುಗ ಕಟ್ ಮಾಡಿದ್ದು. ಆಮೇಲೆ ಟೊಮಾಟೆ ಹಣ್ಣು ಹಾಕೊಂಡೀನಿ, 1-2 ಟೊಮಾಟೆ ಹಣ್ಣು ಹಾಕೊಂಡೀನಿ ನೋಡಿರಿ. ಟೊಮಾಟಿನ ಭಾಳ ಟೇಸ್ಟ್ ಇದಕ್ಕೆ. ಹಸಿಮೆಣ್ಸಿಕಾಯಿ ಹಾಕೊಂಡೀನಿ, ಒಂದು ಸ್ವಲ್ಪ ಹಾಕೋರಿ. ಒಣ ಖಾರ ಹಾಕೊಂಡಿದ್ದಕ್ಕೆ ಹಂಗೆ ಕಲ್ಲರ್ಗಿರ್ಲಿ ಅಂಥೇಳಿ ಮೆಣ್ಸಿಕಾಯಿ ಹಾಕೊಂಡೀನಿ. ಈ ರೀತಿ ನಾವು ಕಲಸಾತೇನಲ್ಲ, ಈ ರೀತಿ ಕಲಿಸ್ಕೋಬೇಕ್ರಿ. ಕೈ ಹತಿಕೆ ಕಲಿಸಿದ್ರೆ ನಮಗೆ ಟೊಮಾಟೆ ಹಣ್ಣೆಲ್ಲ ಮೆತ್ತಗೆ ಸಾಫ್ಟ್ ಆಗ್ತಾವೆ ನೋಡ್ರಿ. ಹಂಗೆ ಮೇಲೆ ಕಲಿಸಿದ್ರೆ ಟೊಮಾಟೆ ಹಣ್ಣೆಲ್ಲ ಹಂಗೆ ಹಳಕ್ ಹಂಗೆ ಉಳಿತಾವಲ್ಲ, ತಿನ್ನಕ್ಕೆ ಸರಿ ಆಗೋಂಗಿಲ್ಲ. ಈ ರೀತಿ ಹತಿಕೆ ಕಲಿಸ್ಬೇಕು ಅದನ್ನು. ನಿಮಗೆ ಈ ರೀತಿ ಕಲ್ಸಾಕಿಲ್ಲ ಅಂದ್ರೆ ಮ್ಯಾಶರ್ ತೊಗೊಂಡಾದ್ರೂ ಮಾಡ್ಕೋಬೋದು ನೀವು. ನೋಡಿರಿ ಎಷ್ಟು ಚಂದ ಕಾಣತೈತಲ್ಲ, ಎಷ್ಟು ಕಲರ್ಫುಲ್ ಕಾಣತೈತಿ. ಗ್ಯಾಸ್ ಯೂಸ್ ಮಾಡ್ಲಾರ್ದ ನಾವು ಇವತ್ತು ಚುರುಮುರಿ ಮಸಾಲ ಮಾಡ್ಕೊಳತ್ತೀನಿ. ರೋಡ್ ಸೈಡ್ ಅಂಗಡಿ ಒಳಗೆಲ್ಲ ನಿಮಗೆ ಸಿಗ್ತೈತಿ ಈ ರೀತಿ. ನೋಡಿರಿ ಎಷ್ಟು ಚಂದ ಕಾಣತೈತಲ್ಲ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಈ ರೀತಿ ಗಾರ್ನಿಷ್ ಕಲರ್ಫುಲ್ ಕಾಣಿಸ್ತೈತಿ. ಈಗ ಅದನ್ನು ಸೈಡ್ ಇಟ್ಕೊಂಡು ನಾನು ಮಸಾಲೆ ಮಾಡಿದ್ದೆಲ್ಲ ಒಂದು ಕುಕ್ಕರ್ ತೊಗೋತೇನೆ ನೋಡಿರಿ. ಅದ್ರೊಳಗೆ ನಾ ಆಗಾಳೆ 1 ಬೌಲ್ ಚುರುಮುರಿ ತೋರಿಸಿದ್ನೆಲ್ಲ ಅದನ್ನು ಹಾಕ್ಕೊಂಬಿಡೋಣ. ನೋಡಿರಿ ಚುಮ್ಮುರಿ ಈ ರೀತಿ ಖಡಕ್ಕಾಗಿ ಇದ್ಬಿಟ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬಂದೀನಿ. ಖಡಕ್ಕಾಗಿಲ್ಲ ಅಂದ್ರೆ ಒಂದು ಗ್ಯಾಸಿನ ಮ್ಯಾಗ ಒಂದು ಕೈಲೇ ಹುರಿದು ತೊಗೋರಿ. ಈಗ ನಾವು ಮಸಾಲೆ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋತೀನಿ ನೋಡಿರಿ. ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಲ್ಲ, ಚುರುಮುರಿಗೆ ಎಷ್ಟು ಹಾಕತ್ತಲ್ಲ ಅಷ್ಟು ಕಲಿಸ್ಕೊಂಡ್ಬಿಡ್ಬೇಕು. ಈಗ ನಾ ಮಾಡಿದ ಮಸಾಲೆ ಎಲ್ಲ ಅದಕ್ಕೆ ಚುರುಮುರಿಗೆ ಕರೆಕ್ಟ್ ಆತ ಎಲ್ಲ ಪೂರ್ತಿ ಹಾಕ್ಕೊಂಡು ಕಲಿಸ್ಕೊತೀನಿ ನೋಡಿರಿ. ಅದ್ರೊಳಗೆ ಬೌಲೊಳಗೆ ಮಸಾಲೆ ಎಲ್ಲ ಹತ್ತಿರ್ತತಲ್ಲ, ಅದ್ರೊಳಗೆ ಇನ್ನೂ ಸ್ವಲ್ಪ ಚುಮ್ಮರಿ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡೆ. ಈಗ ನಾ ಮಾಡತ್ತಿದ್ದು ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದ್ರೊಳಗಿಂದ ಯಾವ ಊರಿಂದ ನೋಡತ್ರಿ ಕಮೆಂಟ್ ಮಾಡಿರಿ. ಮತ್ತು ನೀವು ಯಾವ್ಯಾವ ಥರ ಚುರುಮುರಿನ ಒಗ್ಗರಣೆ ಮಾಡಿ ಹಚ್ತೀರ ಅನ್ನೋದು ಕಮೆಂಟ್ ಮಾಡಿರಿ. ನಿಮ್ಮ ಊರೊಳಗೆ ಒಂದೊಂದು ಥರ ಮಾಡ್ತಾರಲ್ಲ, ನೀವು ಒಂದು ಸತಿ ಕಮೆಂಟ್ ಮಾಡಿರಿ ಹಿಂಗೆ ಮಾಡ್ತೇವಂತ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ಇದ್ರಂತ್ರಿ ಟೇಸ್ಟ್ ಭಾಳ ಅಷ್ಟು ರುಚಿ ಕೊಡ್ತೈತೆ ನೋಡಿರಿ. ಹಸಿ ಕೊಬ್ಬರಿ ಕಂಪಲ್ಸರಿ ಹಾಕ್ಕೊಳಬೇಕ್ರಿ ಇದಕ್ಕೆ. ಈಗೆಲ್ಲ ಕಲಿಸ್ಕೊಂಬಿಡೋಣ್ರಿ. ಭಾಳ ಚುರುಮುರಿ ಹಾಕಿಂದ ಭಾಳ ಒತ್ತಿ ಕಲಿಸ್ಬಾರ್ದ್ರಿ. ಹಂಗೆ ಕೈಲೇ ಅಷ್ಟು ಜಸ್ಟ್ ಕಲಿಸ್ಕೋಬೇಕು. ಲಾಸ್ಟಿಗೆ ಪುಟಾಣಿ ಹಿಟ್ಟು 1 ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕೋತೀನಿ ನೋಡಿರಿ. ಪುಟಾಣಿ ಹಿಟ್ಟು ಹಾಕಬೇಕ್ರಿ, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಅಂದ್ರೆ ಟೇಸ್ಟ್ ಚಲೋ ಕೊಡ್ತೈತಿ ಇದು. ಕೊತ್ತಂಬರಿ ಮತ್ತು ಪುಟಾಣಿ ಹಿಟ್ಟು 1 ಸ್ಪೂನಷ್ಟು ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಸರ್ವ್ ಮಾಡೋದ್ರಿ. ಇಲ್ಲ ಮುಗ್ದ ನೋಡ್ರಿ. ಒಂದು 10 ನಿಮಿಷ ಇಲ್ಲಾಂದ್ರೆ 5 ನಿಮಿಷದಾಗ ನಿಮಗೆ ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ರೆಡಿ ಆಗಿಬಿಡ್ತೈತಿ. ನೋಡಿರಿ ಎಷ್ಟು ಚಂದ ಕಾಣತೈತಲ್ಲ, ಸೂಪರಾಗೈತಿ. ಫಟಾಫಟ್ ಅಂತ ಮಾಡಿಕೊಡ್ಬೋದು. ಯಾರನ್ನ ಗೆಸ್ಟ್ ಬಂದಾಗ ಜಾಸ್ತಿ ಏನು ಮಾಡೋಕ್ಕಾಗ್ಲಿಕ್ಕೆ ಈ ರೀತಿ ಮಾಡಿಕೊಡ್ರಿ, ಗ್ಯಾಸ್ ಹಚ್ಚಲಾರ್ದ. ಇವತ್ತು ನಾವು ಸ್ನ್ಯಾಕ್ಸ್ ಮಾಡತ್ತೀವಿ, ಇಲ್ಲಾಂದ್ರೆ ಬೆಳಗ್ಗೆ ನಾಷ್ಟ ಆದರೂ ಮಾಡ್ಕೊಂಡು ಬೇಕು ನೀವು. ನೋಡಿರಿ ಸರ್ವ್ ಮಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕೊಬ್ಬರಿ ಚೂರು, ಉಳ್ಳಾಗಡ್ಡಿ, ಒಂದು ಮೆಣಸಿನ್ಕಾಯಿ ಇಟ್ಬಿಟ್ರೆ ಈ ರೀತಿ ಮಾಡಿ ಕೊಟ್ಬಿಟ್ರೆ ಆಹಾ ಎಷ್ಟು ತಿಂದರೂ ಹೊಟ್ಟೆ ತುಂಬೋಂಗಿಲ್ಲ ನೋಡಿರಿ. ಅಷ್ಟು ಇನ್ನೂ ಬೇಕು ಅನಿಸ್ತಿರ್ತೈತಿ. ಈಗ ನೋಡ್ತಾನ ಬಾಯಾಗ ನೀರು ಬರಾಕ ಕುಂತ್ರೆ ಈಗ ಸದ್ಯ ಮಾಡ್ಕೊಂಡು ತಿಂತೀರಿ. ಎಲ್ಲ ಮನೆಯೊಳಗಿಂತ ಸಾಮಾನು ಹಾಕ್ಕೊಂಡೀನಿ. ಈ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಇದೇ ಥರ ಹೊಸ ವಿಡಿಯೋ ತೊಗೊಂಬರ್ತೇನೆ ನಿಮ್ಮ ಮುಂದೆ. ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.